ತಡೆಯೋ ನೀನ್ ಯಾರು? ಏ ಕುತ್ತೆ, ನಾನು ಯಾರಾದರೇನು? ಮೊದಲು ನಿನ್ನ ಕೈಯಲ್ಲಿರುವ ಸೂಟ್ ಕೇಸ್ ನನಗೆ ಒಪ್ಪಿಸಿ ಇಲ್ಲಿಂದ ರೈಟ್ ಹೇಳು. ನಾನು ಯಾರು ಎಂಬುದು ತಿಳಿಯದೆ ನೀನು ಈ ರೀತಿ ಮಾತನಾಡುತ್ತಿರುವೆ. ನಾನು ಯಾರು ಗೊತ್ತಾ? ಬಾಂಬೆ ಆದ ಹುಲಿ, ಆ ಚಕ್ರ ತೀರ್ಥ ಕಡೆಯವನು. ಬಾಂಬೆ ಹುಲಿ? ಏಯ್! ನೀನು ಬಾಂಬೆ ಹುಲಿ ಕೈಯಾಳಾದರೇನು? ಅಂಡು ರೋಡ್ ಕಿಲ್ಲರ್ ಆದರೇನು? ಈ ಕಾರಣ ಒಮ್ಮೆ ಮನಸ್ಸು ಮಾಡಿದರೆ ಕ್ಷಣಾರ್ಧದಲ್ಲೇ ನಿನ್ನ ಪ್ರಾಣವನ್ನು ತೆಗೆಯಬಲ್ಲ. ನಿನ್ನ ಕೈಯಲ್ಲಿರುವ ಸೂಟ್ ಕೇಸ್ ನನಗೆ ಒಪ್ಪಿಸಿ ಇಲ್ಲಿಂದ ಕಾಲ್ ತೆಗೆ. ನನ್ನ ರುಂಡ ಬಿದ್ದು ನನ್ನ ಹೆಂಡತಿ ಮುಂದೆಯಾದರೂ ಚಿಂತಿಲ್ಲ. ನಾನು ಸತ್ಯಕ್ಕಾಗಿ ಸಾಯ್ತೇನೆ ಹೊರತು ಆ ಅನ್ನ ಹಾಕಿ ಸಾಕಿದ ಆ ದನಿಯಾದ ಚಕ್ರ ತೀರ್ಥನಿಗೆ ಮೋಸ ಮಾಡಲಾರೆ. ಹಾಗಾದರೆ ಸಹಿಸಿಕೋ ಮಗನೇ ಈ ಕರ್ಣನ ಗುಂಡಿನ ಹೊಡೆತವನ್ನ. ಬೆಂಕಿಯನ್ನು ಮುಷ್ಟಿಯಲ್ಲಿ ಹಿಡಿಯಬಲ್ಲೆ, ಬರ ಸಿಡಿಲು ಬಡಿದರು ಬದುಕಬಲ್ಲೆ. ಬೆಟ್ಟವನ್ನು ಇಬ್ಬಾಗ ಮಾಡಬಲ್ಲೆ. ಈ ಕರ್ಣನಿಗೆ ಎದುರಾದ ಕುಣಿಗಳಿಗೆ ಗತಿ ಸಾವೇ ಗತಿ. ಪ್ರತಾಪ್, ಏ ಪ್ರತಾಪ್, ಪ್ರತಾಪ್, ಏ ಪ್ರತಾಪ್, ಏ ಯಾರು ನೀನು ಕತ್ತೆ? ಲೇ
ನಿಮ್ಮಂತ ಪುಂಡರಿಗೆಲ್ಲ ಗಂಡ ಪುಂಡರ ಗಂಡ. ನಿಮ್ಮಂತ ಸೊಕ್ಕಿನ ಹುಲಿಗಳಿಗೆ ಮೆಕ್ಕಿದ ಹುಲಿ ಈ ಟೈಗರ್ ಕರ್ಣ. 25 ಹಳ್ಳಿಗಳಿಗೆ ಒಡೆಯನಾಗಿ ಇಡೀ ದಿಲ್ಲಿಯನ್ನೇ ಕಿರುಬೆರಳಿನಲ್ಲಿ ಆಟ ಆಡಿಸುತ್ತಿರುವ ನನ್ನ ಮಿತ್ರ ಪ್ರತಾಪನನ್ನು ಹೆಸರಿಟ್ಟು ಕರೆದಿದ್ದಲ್ಲದೆ ಅವನ ಸ್ನೇಹಿತ ಪ್ರದೀಪನನ್ನು ಯಾರೆಂದು ಕೇಳುವಷ್ಟು ಕೊಬ್ಬು ಬಂದಿದೆಯಾ ಮಗನೇ? ಅಲ್ಲಲೇ ಮಾತ, ನೀನು ಮಾತನಾಡುವ ಸ್ಟೈಲ್ ನೋಡಿ ಸಂಗೊಳ್ಳಿ ರಾಯಣ್ಣ ವೀರ ಸಿಂಧೂರ ಲಕ್ಷ್ಮಣನೆಂದು ತಿಳಿದಿದ್ದೆ. ಆದರೆ ನೀನು ಒಬ್ಬ ಬಚ್ಚ. ಲೇ ಕರುಣಾಶ್ಚಾಲಲೇ ನಿನ್ನ ಕರ್ಮ. ಕರುಣೆ ಬಂದರೆ ಕರುಣ, ಕಟಕನಾದರೆ ನಿನ್ನ ಕರ್ಮ. ನೋಡು, ನಂದೇನಿದ್ರು ಏಕ್ ಮಾರ್ ತುಕಡ ಸ್ಟೈಲ್. ಸುಮ್ಮನೆ ನನ್ನೊಂದಿಗೆ ವಾದಿಸಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ. ಪ್ರತಾಪನನ್ನು ಕರೆ, ಇರದಿದ್ದರೆ ಸ್ಟಾಪ್ ಇಟ್. ಪ್ರದೀಪ, ಏನಿದೆಯಲ್ಲ, ಮನೆಗೆ ಬಂದ ಅತಿಥಿ ಜೊತೆ ಈಗ ನಡೆದುಕೊಳ್ಳಬೇಕೆಂದು ಪರಿಜ್ಞಾನವಿಲ್ವೇ ನಿನಗೆ? ಐ ಆಮ್ ಸಾರಿ ಪಾರ್ಟ್ನರ್, ಯು ವೆಲ್ಕಮ್. ಪ್ರತಾಪ, ಏನಿದೆಯಲ್ಲ, ನನಗೆ ಸಿಕ್ಕಂತ ಮಾತನಾಡಿದವನ ಜೊತೆ ನಿನ್ನ ಸ್ನೇಹವೇ? ಡೋಂಟ್ ವರಿ ಪ್ರದೀಪ್, ಡೋಂಟ್ ವರಿ. ಇವರು ಯಾರು ಗೊತ್ತಾ? ಇವ್ರು ಯಾರಂತ ಹೇಳ್ತಾನೆ ನಮಗೆ ಗೊತ್ತಾಗೋದು. ಮೊನ್ನೆ ನಾನು ನಿಮಗೆಲ್ಲ ತಿಳಿಸಿರಲಿಲ್ಲವೇ, ನನಗೊಬ್ಬ ಹೊಸ ಪಾರ್ಟ್ನರ್ ಸಿಕ್ಕಿದ್ದಾನೆ ಎಂದು? ಓಹೋ, ಅಂದರೆ ಇವರು ಕರ್ಣನ? ಎಸ್, ದಿ ಅಂಡಮಾನ್ ಅಂಡ್ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿಸಂ ಟೈಗರ್ ಕರುಣ ಇವರೇ. ನನಗೆ ಮೊದಲೇ ಗೊತ್ತಿತ್ರಿ, ಒಂದ್ ನಮೂನಿ ಹುಲಿಗತ್ತೆ ಗರ್ಜನೆ ಮಾಡ್ಬೇಕಾದ್ರ ಇವ್ರ ಗೌಡ್ ಗೂಳಿ ಹೇಳ್ತ. ಕರುಣ, ಹೇಳಿದಂತ ಕೆಲಸ ಏನಾಯಿತು? ಹೇಳಿದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂತಿರುಗುವನಲ್ಲ ಈ ಬಹದ್ದೂರ್ ಬಂಟ ಕರ್ಣ. ಈ ಕರ್ಣ ಒಮ್ಮೆ ಮನಸ್ಸು ಮಾಡಿದರೆ ಮಾತು ಕೊಟ್ಟು ನಾ ಮಾಡುತ್ತಿರುವ ಕಾರ್ಯಕ್ಕೆ ಆ ಬ್ರಹ್ಮ ಕೂಡ ಅಡ್ಡ ಬಂದರು ಎದುರಾದವರ ತಲೆ ಬುರುಡೆಯನ್ನೇ ಉರುಳಿಸಿ ತನ್ನ ಕೆಲಸ ಸಕ್ಸಸ್ ಮಾಡಿಕೊಂಡು ಬರುತ್ತಾನೆ ಈ ಬಹದ್ದೂರ್ ಬಂಟ ಕರ್ಣ. ಓಕೆ ಕರ್ಣ, ನೀನು ಅವನನ್ನು ಮರ್ಡರ್ ಮಾಡಿ ಆ ಬಂಗಾರದ ಪದಕ ತಂದು ದಾರಿಯಲ್ಲಿ ಯಾರು ನಿನ್ನ ಪೊಲೀಸರು ಹಿಡಿದು ಲಾಕಪ್ಗೆ ಹಾಕಿದರೆ ನಿನ್ನ ಗತಿ? ಪೊಲೀಸ್ ಈ ಕರ್ಣನನ್ನು ಹಿಡಿಯುವ ಪೊಲೀಸರು ಇನ್ನು ಈ ಕರ್ನಾಟಕದಲ್ಲೇ ಒಟ್ಟಿಲ್ಲ, ಮುಂದೆ ಒಟ್ಟೋದು ಇಲ್ಲ. ಒಂದು ವೇಳೆ ನನ್ನನ್ನು ಹಿಡಿದು ಜೈಲಿಗೆ ಹಾಕಿದರೆ ಆ ಜೈಲು ಕಂಬೆಯನ್ನು ಮುರಿದು ಹೊರ ಬರುತ್ತಾನೆ ಈ ಬಹದ್ದೂರ್ ಬಂಟ ಕರ್ಣ. ಆಯ್ತು ಬಾ ಕರ್ಣ, ನಿನಗೋಸ್ಕರ ಒಂದು 16 ಫಾರಿನ್ ಮಾಲ್ ತಂದಿದ್ದೇನೆ, ರುಚಿ ನೋಡುವಂತೆ. ನೀನು ಹೇಳಿದ ಹಾಗೆ ನಿನ್ನ ಕೆಲಸ ಮಾಡಿ ಮುಗಿಸಿದ್ದೇನೆ. ಮಾಲುಗಿಲು ನನಗೆ ಬೇಕಾಗಿಲ್ಲ, ಅದನ್ನು ನೀನೇ ಅನುಭವಿಸು. ಏಕೆಂದರೆ ಹೆಣ್ಣೆಂದರೆ ಈ ಕರ್ಣನಿಗೆ ಆಗುವುದಿಲ್ಲ. ಸಿಂಹ
ಸಿಂಹದಂತೆ ಗರ್ಜಿಸಿ ಹಸಿದ ಹುಲಿಯಂತೆ ಬೇಟೆ ಆಡಿ ನರಿಯಂತ ಬುದ್ಧಿವಂತಿಕೆಯಿಂದ ಆ ಕಾರ್ಯ ಸಾಧಿಸಿ ನೀನು ದಿಲ್ಲಿ ಹುಲಿನ ನಿಜ. ಬಾ ಕರುಣ, ಒಳಗೆ ಹೋಗೋಣ. ಇಲ್ಲ, ನನ್ನದು ಬೇರೆ ಕೆಲಸವಿದೆ. ನಾನಿನ್ನು ಬರುತ್ತೇನೆ. ನನ್ನ ವೈರಿಯಾದ ಅರ್ಜುನ ಹಾಗೂ ಕವಿತಾ ಒಬ್ಬರಿಗೊಬ್ಬರು ಪ್ರೀತಿಸುವ ವಿಷಯ ಈಗಲೇ ನನ್ನ ಸ್ನೇಹಿತ ಪ್ರತಾಪನಿಗೆ ಹೇಳಲಿ. ಬೇಡ ಬೇಡ ಬೇಡ, ಇದು ಈ ಸಮಯದಲ್ಲಿ ಹೇಳುವುದೇ ಬೇಡ. ಹೇಗೋ ಅಕ್ಕಿ ಹಾರಾಡಿ ಕುಣಿತಿರುವ ಟೇಪ್ ರೆಕಾರ್ಡ್ ಮಾಡಿಕೊಂಡಿದ್ದೇನೆ. ಅದೇ ಕ್ಯಾಸೆಟ್ ಅನ್ನು ಪ್ರತಾಪನ ಕೈಯಲ್ಲಿ ಕೊಟ್ಟು ನಾ ಬಿತ್ತುವೆ ಪ್ರತಾಪನ ತಲೆಯಲ್ಲಿ ವಿಷದ ಬೀಜ. ಲೇ ಹುಚ್ಚುವ ಆಧಾರದ ಎಣ್ಣೆ ಕವಿತೆ, ನಿಮ್ಮಿಬ್ಬರ ಪ್ರೀತಿಯನ್ನು ನಿಮ್ಮಣ್ಣ ಪ್ರತಾಪನ ಕೈಲೇ ವಿಚಿತ್ರ ಮಾಡಿಸಿ ನಂತರ ನಿನ್ನ ಮೇಲೆ ನನ್ನ ಪ್ರೇಮದ ಬಲೆ ಬೀಸದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸರ್ದಾರ್ ಪ್ರದೀಪನೇ ಅಲ್ಲ. ಯಾಕ್ರಿ ಪ್ರದೀಪ್ ಪಾಪ್ನವ್ರ ಏನೋ ನಮ್ಮ ವಿಚಾರ ಮಾಡಕತ್ತೀರಲ್ಲ? ಏ ಬದ್ಮಾಸ್ ನನ್ನ ಮಗನೇ ಚೆನ್ನ, ಅದೆಲ್ಲ ನಿನಗೆ ಬೇಕು. ಚೆನ್ನ, ಸೂಟ್ ಕೇಸ್ ತೆಗೆದುಕೊಂಡು ಒಳಗೆ ನಡಿ. ಆಯ್ತು ಬಾಸ್, ಓಕೆ. ಬಾ ಪ್ರದೀಪ, ಇನ್ನಷ್ಟು ಡ್ರಿಂಕಿಂಗ್ ಮಾಡೋಣ. ಬೇಡ ಪ್ರತಾಪ, ಈಗಾಗಲೇ ನನಗೆ ಬಹಳ ಆಗಿದೆ. ನಾನಿನ್ನು ಫ್ಯಾಕ್ಟ್ರಿಗೆ ಹೋಗುತ್ತೇನೆ. ನಿನಗೊಂದು ಮುಖ್ಯವಾದ ವಿಷಯ ತಿಳಿಸಲಿದೆ. ನೀನು ನಾಳೆ ಫ್ಯಾಕ್ಟ್ರಿಗೆ ಬಂದು ಬಿಡು. ಆಯ್ತು, ನಾಳೆ ಸಾಯಂಕಾಲ ಬರುತ್ತೇನೆ. ನಾನಿನ್ನು ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ. ಯಾರಿಗಿಂತ ನಾವೇ ಕಮ್ಮಿ ಅಂತ ಆತು ಅಥವಾ ಬೆಳೆದು ನಿಯತ್ತಾಗಿ ಇಲ್ಲೇ ಕುಡಿದು ಗುರುತನ ಮಾಡೋ ನಾವು ತಕ್ಕಾಲು ಕಲ್ಸು ಎಷ್ಟೇ ಸಾಹುಕಾರ ಇದ್ರು ಗುರಿ ಗುರಾಕೊಂಡಿದ್ರು. ನೀನು ಹೇಮಂತನ ತಮ್ಮ ಅರ್ಜುನನಲ್ಲವೇ? ಹೌದು. ತಾವ್ಯಾರೆಂದು ನಮಗೆ ಗೊತ್ತಾಗಲಿಲ್ಲ. ನಾನು ಆ ಪ್ರತಾಪನ ಮನೆಗೆಲಸದ ಆಳು ರಂಗಣ್ಣ ಅಂತ. ಯಾಕೋ ನಿನ್ನ ಮುಖ ಸಪ್ಪಗಾಗಿದೆಯಲ್ಲ, ಯಾಕೆ ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿಲ್ಲ ರಂಗಣ್ಣ. ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತದೆ. ನಿನಗೆ ಬಂದಿರೋ ಆಪತ್ತಾದ್ರೂ ಏನು ಹೇಳು ಅರ್ಜುನ. ಏನಂತ ಹೇಳಲಿ ರಂಗಣ್ಣ ನಮ್ಮ ಮನೆ ಸ್ಥಿತಿಯನ್ನ? ಯಾಕೆ ಅರ್ಜುನ, ಏನಾಯಿತು? ತಮ್ಮನ ನೌಕರಿಗಾಗಿ ಮನೆಯಲ್ಲಿದ್ದ ಎಲ್ಲ ದವಸ ಧಾನ್ಯಗಳನ್ನು ಮಾರಿ ಈಗ ಮನೆಯಲ್ಲಿ ತಿನ್ನಲಿಕ್ಕೆ ಒಂದು ಒಡಕು ಕಾಳು ಸಹ ಇಲ್ಲ ರಂಗಣ್ಣ, ಒಂದು ಒಡಕು ಕಾಳು ಸಹ ಇಲ್ಲ. ಅಳಬೇಡ ಅರ್ಜುನ, ಅಳಬೇಡ. ನನಗೆ ನಿಮ್ಮಣ್ಣ ಹೇಮಂತ ಮಾಡಿರುವ ಸಹಾಯವನ್ನು ತೀರಿಸಲು ಅವಕಾಶ ಸಿಗುತ್ತದೆಯೋ ಇಲ್ಲವೆಂದು ತಿಳಿದುಕೊಂಡಿದ್ದೆ. ಅದು ಈಗ ಒದಗಿ ಬಂದಿದೆ. ಬಾ, ನಮ್ಮ ಮನೆಗೆ ಬಂದು ಜೋಳ ತೆಗೆದುಕೊಂಡು ಹೋಗು. ಆಯ್ತು ರಂಗಣ್ಣ, ನಿನ್ನ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ ರಂಗಣ್ಣ, ನಾನೆಂದಿಗೂ ಮರೆಯುವುದಿಲ್ಲ. ಬಾ ಅರ್ಜುನ, ಮನೆಗೆ ಹೋಗೋಣ. ರಂಗಣ್ಣ, ಯಾಕೆ ರಂಗಣ್ಣ, ಏನಾಯಿತು?
ಮಾ ಯಾರು ನಿನಗೆ ಚಾಕು ಹಾಕಿದವರು? ಮಾ ಮಾ ಅದೇನು ರಂಗಣ್ಣ, ಈ ನನ್ನಿಂದ ಆಗುವುದಾದರೆ ಖಂಡಿತ ನಡೆಸಿಕೊಡುತ್ತೇನೆ ರಂಗಣ್ಣ. ಅರ್ಜುನ, ಮೊದಲು ನೀನು ಇಲ್ಲಿಂದ ಹೊರಟೋಗಪ್ಪ. ಯಾಕೆಂದರೆ ಆ ಪಾಪಿಗಳು ನಿನಗೇನಾದರೂ ತೊಂದರೆ ಮಾಡಿ ಬಿಡಬಹುದು. ಇಲ್ಲ ರಂಗಣ್ಣ, ಇಲ್ಲ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನಾನು ಮಾತ್ರ ಇಲ್ಲಿಂದ ಹೊರಟು ಹೋಗುವುದಿಲ್ಲ ರಂಗಣ್ಣ, ಹೊರಟು ಹೋಗುವುದಿಲ್ಲ. ಈ ಸ್ಥಿತಿಯಲ್ಲಿ ಬಿಟ್ಟು ನಾನು ಹೊರಟು ಹೋಗಲಾರೆ. ಹಠ ಮಾಡಬೇಡ ಅರ್ಜುನ, ಹಠ ಮಾಡಬೇಡ. ನೀನು ಇಲ್ಲಿಂದ ಹೊರಟು ಹೋಗದಿದ್ದರೆ ನನ್ನ ಆಣೆ ಆದೀತಪ್ಪ. ಮೊದಲು ನೀನು ಇಲ್ಲಿಂದ ಮರೆಯಾಗು. ರಂಗಣ್ಣ, ನನ್ನನ್ನು ಬಿಟ್ಟು ಹೊರಟು ಹೋಗಿ ಬಿಟ್ಟಿಯಾ? ಅಯ್ಯೋ, ನಾನೆಂತ ಪಾಪಿ ರಂಗಣ್ಣ, ನಾನೆಂತ ಪಾಪಿ. ರಂಗಣ್ಣ, ನಿನ್ನ ಸಾವಿಗೆ ಕಾರಣರಾದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರ ರಕ್ತದಿಂದ ನಿನ್ನ ಆತ್ಮಕ್ಕೆ ಶಾಂತಿಗೊಳಿಸದಿದ್ದರೆ ನಾನು ನನ್ನ ತಂದೆ ರಕ್ತಕ್ಕೆ ಹುಟ್ಟಿದವನಲ್ಲವೆಂದು ತಿಳಿ. ಇಲ್ಲಿ ಪೊಲೀಸರ ಸುಳಿವು ಕಂಡಂತಾಗುತ್ತದೆ. ನಾನು ಇಲ್ಲಿಂದ ಮರೆಯಾಗುವುದೇ ಲೇಸು. ಮಂಜುಳಾ, ರಾಜು ಇಂಟರ್ವ್ಯೂಗೆ ಎಂದು ಹೋಗಿ 1 ವಾರ ಕಳೆಯಿತು. ಅವನ ನೌಕರಿಯ ವಿಷಯ ಏನಾಯ್ತು ಎನ್ನುವುದೇ ತಿಳಿಯಲಿಲ್ಲ. ಹೌದ್ರಿ, ಹೋದ ಕೂಡನೆ ನೋಡಿ ಪತ್ರ ಬರ್ತೀನಿ ಅಥವಾ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ. ಆದ್ರೆ ಇದುವರೆಗಾದ್ರೂ ಫೋನು ಇಲ್ಲ, ಪತ್ರನೇ ಇಲ್ಲ. ಏನಾಯ್ತಂತ ಅರ್ಥನೇ ಆಗ್ತಾ ಇಲ್ಲ. ಅವನ ಬಗ್ಗೆ ನೀವಾದ್ರೂ ಹೋಗಿ ತಿಳ್ಕೊಂಬರ್ಬಾರ್ದೇನ್ರಿ? ಆಯ್ತು ಮಂಜುಳಾ, ನಾನು ಫೋನ್ ಮಾಡಿ ಆಮೇಲೆ ತಿಳಿದುಕೊಳ್ಳುತ್ತೇನೆ. ಅವನ ಬಗ್ಗೆ ನೀನೇನು ಚಿಂತಿಸಬೇಡ. ಇರಲಿ ಮಂಜುಳಾ. ಅರ್ಜುನ ಊಟ ಮಾಡಿ ಹೋಗಿರುವನೆ? ಯಾಕೆ ಮಂಜುಳಾ ಮೌನವಾಗಿ ನಿಂತು ಬಿಟ್ಟೆ? ಮತ್ತಿನ್ನೇನ್ರಿ, ಅಡಿಗೆ ನಾನು ಎಲ್ಲಿಂದ ಮಾಡ್ಬೇಕು? ಮನೆಯಲ್ಲಿ ಇಡೀ ಅಕ್ಕಿ ಕೂಡ ಇಲ್ಲ ಅಂದಾಗ ಮತ್ತೊಬ್ಬರ ಮನೆಯಲ್ಲಿ ನಿನ್ನೆ ರಾತ್ರಿ ಹಿಟ್ಟನ್ನು ತಂದು ಅಡಿಗೆ ಮಾಡಿದ್ದೇನೆ. ಈಗ ಅಕ್ಕಿ ಜೋಳ ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿದ್ದಾನೆ. ಬಂದೇ ಬಿಟ್ಟ ನೋಡಲಿ. ಅರ್ಜುನ, ಜೋಳವನ್ನು ತಂದೆಯೇನಪ್ಪ? ತರಬೇಕೆಂದು ಹೋಗಿದ್ದೆ ಅಣ್ಣ, ಆದರೆ ಯಾಕಪ್ಪ, ಏನಾಯ್ತು? ಅಲ್ಲಿ ದಾರಿಯಲ್ಲಿ ನಡೆದ ರಂಗಣ್ಣನ ಕೊಲೆ ಪ್ರಕರಣದ ವಿಷಯವನ್ನು ಅಣ್ಣನಿಗೆ ಹೇಳಲು ಬೇಡ ಬೇಡ. ಮೊದಲೇ ತಮ್ಮನ ನೌಕರಿಗಾಗಿ ಮನೆಯಲ್ಲಿದ್ದ ಎಲ್ಲ ದವಸ ಧಾನ್ಯಗಳನ್ನು ಮಾರಿ ಬೆಂದು ಬೆಂಡಾಗಿರುವ ನನ್ನ ಅಣ್ಣನಿಗೆ ಈ ವಿಷಯ ಹೇಳುವುದೇ ಬೇಡ. ಯಾಕೆ ಅರ್ಜುನ ಮೌನವಾಗಿ ನಿಂತು ಬಿಟ್ಟೆ? ಯಾಕಿಲ್ಲಣ್ಣ, ನನಗೆ ಯಾರು ಜೋಳ ಕೊಡಲಿಲ್ಲಣ್ಣ, ನನಗೆ ಯಾರು ಜೋಳ ಕೊಡಲಿಲ್ಲ. ಹಾಗಾದರೆ ನಾನೇ ನನ್ನ ಸ್ನೇಹಿತನಾದ ರಂಗಣ್ಣನ ಮನೆಗೆ ಹೋಗಿ ಜೋಳವನ್ನು ಕೇಳಿ ತೆಗೆದುಕೊಂಡು ಬರುತ್ತೇನಪ್ಪ, ತೆಗೆದುಕೊಂಡು ಬರುತ್ತೇನೆ. ಸ್ವಾಮಿ, ಮತ್ತೊಬ್ಬರಿಗೆ ದಾನ ಧರ್ಮ ಮಾಡಿದ ಕೈ ಈಗ ಮತ್ತೊಬ್ಬರ ಮುಂದೆ ಹೋಗಿ ಕೈ ಚಾಚೋದು ಯಾಕೆ ನನಗೆ ಸರಿ ಕಾಣ್ತಾ ಇಲ್ಲ ರೀ, ನನಗೆ ಸರಿ ಕಾಣ್ತಾ ಇಲ್ಲ. ಹೌದಣ್ಣ, ನಮಗೆ ಬಂದಿದ್ದನ್ನು ನಾವೇ ಅನುಭವಿಸೋಣ ಅಣ್ಣ. ಅತ್ತಿಗೆ ಹೊಟ್ಟೆಗೆ ಊಟವಿಲ್ಲದೆ ನನಗೇಕೋ ತಲೆ ಸುತ್ತು ಬಂದಂತಾಗುತ್ತದೆ. ಒಂದು ಕಪ್ಪು ನೀರನ್ನಾದರೂ ಕುಡಿದು ಮಲಗೋಣ ಬನ್ನಿ ಅಣ್ಣ. ಅತ್ತಿಗೆ ಹೋಗೋಣ ಬನ್ನಿ. ಏನು ನಡೀತಾದ ಜಗದಾಗ? ರಾಜು, ಈಗ ಬಂದೇನಪ್ಪ? ಹೌದಣ್ಣ, ಈಗ ಬಂದೆ. ಅಣ್ಣ ಅಣ್ಣ, ಊರಿಂದ ರಾಜು ಬಂದಿದ್ದಾನೆ, ಬಾರೋ. ತಮ್ಮ ರಾಜು,
ಈಗ ಬಂದೇನಪ್ಪ? ಹೌದಣ್ಣ. ನಿನ್ನ ನೌಕರಿಯ ವಿಷಯ ಏನಾಯ್ತಪ್ಪ? ಹೌದಣ್ಣ, ಸಾಯಂಕಾಲ 6 ಗಂಟೆ ಟ್ರೈನಿಗೆ ಬಂದೆ. ನಿನ್ನ ನೌಕರಿಯ ವಿಷಯ ಏನಾಯ್ತಪ್ಪ? ಅಣ್ಣ, ನಮ್ಮ ಕುಲ ದೇವರ ದೇಹದಿಂದ ವಿಂಟ್ರಿನಲ್ಲಿ ಪಾಸ್ ಆಗಿದ್ದೇನೆ, ಪಾಸ್ ಆಗಿದ್ದೇನೆ. ಆದರೆ ಬಾ ನಿಟ್ಟೀಸರು ನಿನ್ನ ಬಾಯಿಂದ ಏಕೆ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹೇಳಪ್ಪ. ಅತ್ತಿಗೆ 1,000 ರೂಪಾಯಿ ಕಡಿಮೆ ಇದೆ. 1,000 ರೂಪಾಯಿ ನಾವು ಕೊಡದ ಹೋದರೆ ನಾವು ಕೊಟ್ಟ 1 ಲಕ್ಷ ರೂಪಾಯಿ ಡೊನೇಷನ್ ಸಹ ಮರಳಿ ಕೊಡೋದಿಲ್ಲ. ನಿನಗೆ ನೌಕರಿ ಸಹ ಕೊಡೋದಿಲ್ಲ ಅಂತ ಮೇಲಿನ ಅಧಿಕಾರಿಗಳು ನನಗೆ ಹೇಳಿ ಕಳಿಸಿದ್ದಾರೆ. ಅತ್ತಿಗೆ ಹೇಳಿ ಕಳಿಸಿದ್ದಾರೆ. ರಾಜು, ಅಣ್ಣ, ಮೊದಲೇ ಮನೆಯಲ್ಲಿ ತಿನ್ನಲಿಕ್ಕೆ ಒಂದು ತುತ್ತು ಅನ್ನ ಗಂಜಿಗೂ ಸಹ ಗತಿ ಇಲ್ಲದವಳಾಡುತ್ತಿರುವಾಗ ಇನ್ನು 1,000 ಎಲ್ಲಿಂದ ತರುವುದಪ್ಪ? ಎಲ್ಲಿಂದ ತರುವುದು? ಅಳಬೇಡಣ್ಣ, ಅಳಬೇಡ. ಈ ನಿನ್ನ ತಮ್ಮ ಅರ್ಜುನ ಇನ್ನು ಜೀವಂತ ಇರುವಾಗ ಅಣ್ಣ ಅತ್ತಿಗೆಯರಿಗೆ ಯಾವ ಕಾಲಕ್ಕೂ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ. ನಾವು ಮುಂದೆ ಹಣದ ಬಗ್ಗೆ ಚಿಂತೆ ಮಾಡೋಣ ಬಿಡಿ. ಅರ್ಜುನ, ಹಿಂದೆ ಇಂಟರ್ವ್ಯೂ ಬಂದಾಗ 1 ಲಕ್ಷ ಕೂಡಿಸುವ ಸಲುವಾಗಿ ಮನೆಯಲ್ಲಿದ್ದ ಎಲ್ಲಾ ದವಸ ಧಾನ್ಯಗಳನ್ನು ಮಾರಿದ್ದೇವೆ. ಇದ್ದ 2 ಎಕರೆ ಜಮೀನನ್ನು ಸಹ ಆ ಸಾಹುಕಾರ ಪ್ರತಾಪನಿಗೆ ಅಡವು ಬರೆದು ಕೊಟ್ಟು ಸಾಲ ತೆಗೆದಿದ್ದೇವೆ. ಮೇಲಾಗಿ ರೈತನ ಬಲಗೈಯಾಗಿರುವ 2 ಎತ್ತುಗಳನ್ನು ಸಹ ಮಾರಿದ್ದೇವೆ. ಅಷ್ಟೇ ಅಲ್ಲಪ್ಪ, ನಾವು ವಾಸಿಸುತ್ತಿರುವ ಈ ಮನೆ ಎಂಬ ಮಹಾಲಕ್ಷ್ಮಿಯನ್ನು ಸಹ ಆ ಪ್ರತಾಪನಿಗೆ ಅಡವು ಬರೆದು ಕೊಟ್ಟು ಸಾಲವನ್ನು ತೆಗೆದಿದ್ದೇವಪ್ಪ. ಅಂದಾಗ ಇನ್ನು 1,000 ಎಲ್ಲಿಂದ ತರುವುದಪ್ಪ? ಎಲ್ಲಿಂದ ತರುವುದು? ರಾಜು, ಹಣ ತುಂಬಲಿಕ್ಕೆ ಏನಾದ್ರೂ ಸ್ವಲ್ಪ ಕಾಲ ಅವಕಾಶ ಇದೆಯಾ? ಹೇಳು ವೈದ್ಯನ. ಕಾಲ ಅವಕಾಶವಿಲ್ಲಮ್ಮ, ಕಾಲ ಅವಕಾಶವಿಲ್ಲ. ಈಗಲೇ 10 ಗಂಟೆ ಟ್ರೈನಿಗೆ ಹೋಗಿ ನಾಳೆ ಬೆಳಗ್ಗೆ ಸರಿಯಾಗಿ 4 ಗಂಟೆಗೆ ಆಫೀಸ್ಗೆ ಹಣ ಕಟ್ಟಬೇಕಮ್ಮ, ಕಟ್ಟಬೇಕು. ಕಟ್ಟಲಿದ್ದರೆ ನಮ್ಮ ಪ್ರಯತ್ನ ಹಾಳಾಗುವುದರಲ್ಲಿ ಸಂದೇಹವೇ ಇಲ್ಲಮ್ಮ, ಸಂದೇಹವೇ ಇಲ್ಲ. ರಾಜು, ಅಣ್ಣ, ತಾಯೇ ದುರ್ಗಾ ಪರಮೇಶ್ವರಿ, ಎಂತ ಸಂಕಟದ ಸಮಯವನ್ನು ತಂದೊಡ್ಡಿದೆಯಮ್ಮ ಈ ಬಡವನ ಬಾಳಿನಲ್ಲಿ. ಹಗ್ಗ ಹಿಡಿದರೆ ಹಾವಾಗಿ ತೋರುತ್ತದೆ, ಅಮೃತವನ್ನು ಸೇವಿಸಿದರೆ ವಿಷವಾಗುವ ದುರ್ಗತಿಕ ಸಮಯ ಸಾಧಿಸಿ ಬಂದಿದೆ ನನಗೆ. ಏನು ಮಾಡುವುದು? ಹೇಗೆ ಕುಡಿಸುವುದು? 1,000 ಬೆಲೆ ಬಾಳುವ ವಸ್ತು ಇನ್ನೂ ಈ ಬಡವನಲ್ಲಿದೆಯೇ? ಇದೆ, ಒಂದೇ ಒಂದು ವಸ್ತು ಇನ್ನೂ ನನ್ನಲ್ಲಿದೆ. ಮಂಜುಳಾ. ಸ್ವಾಮಿ, ಏನಂತ? ಮಂಜುಳಾ, ಪತಿಯೇ ಪರಮಾತ್ಮನೆಂದು ನೀನು ನನ್ನನ್ನು ತುಂಬಾ ಪ್ರೀತಿಸುತ್ತಿರುವೆ ಅಲ್ಲವೇ? ಯಾಕೆ ಸ್ವಾಮಿ, ಯಾಕೆ ನಿಮ್ಮ ಬಾಯಿಂದ ಇಂಥ ಮಾತು ಬರ್ತಾ ಇದೆ? ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತೆ. ನಿಮಗೋಸ್ಕರ ನನ್ನ ಪ್ರಾಣ ಕೊಡಲು ನಾನು ಸಿದ್ಧಳಿದ್ದೇನೆ. ಹೇಳಿ ಸ್ವಾಮಿ. ಅಷ್ಟೊಂದು ಪ್ರೀತಿ ನಿನ್ನ ಗಂಡನ ಮೇಲಿದ್ದರೆ ನಿನ್ನ ಗಂಡನಾದ ನನ್ನದೊಂದು ಮಾತು ನಡೆಸಿಕೊಡುತ್ತೀಯಾ? ಅದು ಏನಂತ ಹೇಳಿ ಸ್ವಾಮಿ. ಖಂಡಿತವಾಗಿ ನಿಮ್ಮ ಮಾತನ್ನು ನಾನು ನಡೆಸ್ಕೊಡ್ತೀನಿ. ಬೇಕಾದ್ರೆ ನನ್ನ ಪ್ರಾಣ ಕೊಡು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಪಾದಕ್ಕೆ ನನ್ನ ಪ್ರಾಣವನ್ನೇ ಅರ್ಪಿಸ್ತೀನಿ. ಹೇಳಿ ಸ್ವಾಮಿ. ಮಂಜುಳಾ, ಮಂಜುಳಾ, ಹಾಗಾದರೆ ನನ್ನ ತಮ್ಮನ ನೌಕರಿಯ ಸಲುವಾಗಿ. ನಿಮ್ಮ ತಮ್ಮನ ನೌಕರಿ ಸಲುವಾಗಿ ಏನ್ ಮಾಡ್ಬೇಕಂತ ಅದನ್ನಾದ್ರೆ ಹೇಳಿ ಸ್ವಾಮಿ. ಮಂಜುಳಾ, ನನ್ನ ತಮ್ಮನ ನೌಕರಿಯ ಸಲುವಾಗಿ
ಬಿಚ್ಚಿ ಕೊಟ್ಟು ಬಿಡೆ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಸ್ವಾಮಿ ರಾಜು. ಸ್ವಾಮಿ ಎಂತ ಮಾತನಾಡ್ತಾ ಇದ್ದೀರಾ ಸ್ವಾಮಿ, ಎಂತ ಮಾತನಾಡ್ತಾ ಇದ್ದೀರಾ? ಇದೇನಣ್ಣ ನಿನ್ನ ಬಾಯಿಯಿಂದ ಇಂಥ ಕಠೋರ ನುಡಿಗಳು? ಬೇಡಣ್ಣ, ಇನ್ನೊಂದು ಜನ್ಮದಲ್ಲಿ ಈ ಕಠೋರ ನುಡಿಗಳನ್ನ ಆಡಬೇಡಣ್ಣ, ಆಡಬೇಡ. ಸ್ವಾಮಿ ನೀವು ಜೀವಂತ ಇರುವಾಗ್ಲೇ ನನ್ನ ಕೊರಳಿರುವ ತಾಳಿ ಮೂಗಲಿರೋ ಮೂಗತ್ತೇನೆ ಬಿಚ್ಚು ಕೊಡ್ಬೇಕಂತ ಹೇಳ್ತಾ ಇದ್ದೀರಾ? ದಯವಿಟ್ಟು ಮಾತ್ರ ಅಂತ ಮಾತು ನಿಮ್ಮ ಬಾಯಿಂದ ಬರ್ಲೇಬಾರ್ದು ಸ್ವಾಮಿ, ನಿಮ್ಮ ಕಾಲಿಡಿದು ಬೇಡ್ಕೊತಾ ಇದ್ದೇನೆ. ದಯವಿಟ್ಟು ಹಾಗೆಲ್ಲ ಮಂಜುಳಾ, ಮಂಜುಳಾ, ಮಗನಂತಿರುವ ಮೈದುನನ ಭವಿಷ್ಯಕ್ಕಿಂತ ನಿನಗೆ ನಿನ್ನ ಚಿನ್ನದ ತಾಳಿ ಮಾಂಗಲ್ಯ ಮೂಗಿನಲ್ಲಿರುವ ಮೂಗುತಿಯೇ ಹೆಚ್ಚಿನದಾಯಿತೆ. ನನ್ನ ತಮ್ಮನಿಗೆ ನೌಕರಿ ಬಂದರೆ ಇಂಥ 10 ಚಿನ್ನದ ಮಾಂಗಲ್ಯ ಮೂಗುತಿ ಮಾಡಿಸಬಹುದು ಮಂಜುಳಾ, ಮಾಡಿಸಬಹುದು. ಒಟ್ಟಿನಲ್ಲಿ ನನ್ನ ತಮ್ಮನೊಬ್ಬ ದೊಡ್ಡ ಅಧಿಕಾರಿಯಾಗಿ ಸುಖವಾಗಿರಬೇಕೆನ್ನುವುದೇ ಈ ನಿನ್ನ ಗಂಡನಾಶ ಮಂಜುಳಾ. ಬೇಡಣ್ಣ, ಬೇಡ. ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿದ ಎತ್ತ ತಾಗಿಂತ ಮಿಗಿಲಾದ ನನ್ನ ಅತ್ತಿಗೆ ಮಾಂಗಲ್ಯ ಈ ನಿನ್ನ ತಮ್ಮನಿಗೆ ಹಣ ಕೊಡುವುದು ಬೇಡಣ್ಣ, ಬೇಡ. ರಾಜು, ಅಣ್ಣ, ಅರ್ಜುನ, ಹುಚ್ಚಪ್ಪ, ಹುಚ್ಚಪ್ಪ ಸಮಯಾನುಸಾರವಾಗಿ ಹೋಗಲೇಬೇಕು. ಅದೃಷ್ಟದ ಬಾಗಿಲು ಯಾರಿಗಾದರೂ ಒಂದೇ ಬಾರಿ ತೆಗೆಯುತ್ತದೆ. ಅದು ತೆಗೆದಾಗ ಸೇರಿಕೊಳ್ಳುವುದು ಬುದ್ಧಿವಂತರ ಲಕ್ಷಣನಪ್ಪ. ಮಂಜುಳಾ, ಒಂದು ವೇಳೆ ನೀನು ಅವುಗಳನ್ನು ಕೊಡದಿದ್ದರೆ ನಿನಗೆ ನಿನ್ನ ಗಂಡನ ಆಣೆಯಾಗಿದೆ. ಅತ್ತಿಗೆ, ಅತ್ತಿಗೆ. ಆಯ್ತು ಸ್ವಾಮಿ, ನಿಮಗಿಂತ ಹೆಚ್ಚಿಂದ ನಂದು ಏನಿಲ್ಲ ರೀ. ಖಂಡಿತವಾಗಿಯೂ ನನ್ನ ತಾಳಿಯನ್ನು ನಾನು ಬಿಚ್ಚಿ ಕೊಡ್ತೀನಿ ಸ್ವಾಮಿ, ಬಿಚ್ಚಿ ಕೊಡ್ತೀನಿ. ರಾಜು, ಹತ್ತಿಗೆ ಮೈದುನ ಮಮಕಾರ ನೋಡಿ ಕೊರಳಾಗಿರುವ ಮುತ್ತೈದತ್ತಾನೆ, ಕೊರಳಾಗಿರುವ ಮಾಂಗಲ್ಯ ಮೂಗುತಿ ಮಾರಿ ಕೊಟ್ಟಿರುವೆಲ್ಲಮ್ಮ, ನೀನು ಕೊಟ್ಟಿರುವೆಲ್ಲ. ನೀ ಬರೀ ಅಷ್ಟ ಅತ್ತಿಗೆ ಅಲ್ಲಮ್ಮ, ನೀನು ನನ್ನ ಎತ್ತ ತಾಯಿಯ ಮಾಲಿ. ಮುಂದಿನಂತ ಜಲಮ ಇದ್ದರೆ ನಿನ್ನ ಮಗನಾಗಿ ಹುಟ್ಟು ನಿನ್ನ ಋಣ ಮುಟ್ಟಿಸುತ್ತೇನಮ್ಮ, ನಿನ್ನ ಋಣ ಮುಟ್ಟಿಸುತ್ತೇನೆ. ರಾಜು, ವಿಧಿ ನಿನ್ನ ಲೀಲೆ ಮರಿತವರಾರು, ವಿಧಿ ನಿನ್ನ ಲೀಲೆ ಅರಿತವರಾರು, ಅರಿತು ಜಗದಲ್ಲಿ ಬಾಳುವರಾರು, ಅರಿತು ಜಗದಲ್ಲಿ ಬಾಳುವರಾರು. ನನ್ನ ಮರಣ ಇರವತ್ತು ಗೆಳೆಯ, ನನ್ನ ಮರಣ ಇರವತ್ತು ಗೆಳೆಯ. ಹುಟ್ಟಿದ ಜೀವಕ್ಕೆ ಸಾವು ತಪ್ಪದು, ಹುಟ್ಟಿದ ಜೀವಕ್ಕೆ ಸಾವು ತಪ್ಪದು. ಅರಿತು ಜಗದಲ್ಲಿ
ಆ ಛತ್ರಿ ಚೆನ್ನಪ್ಪನ ಮಗಳ ಸಿಂಗಾರಿನ ಬಲ್ಸೋಬೇಕಂದ್ರೆ ಏನ್ ಮಾಡ್ಬೇಕ್ರಿ ಅಂತೀನಿ. ಅವನವ್ನು ಯಾ ಗುಳಿಗೆ ಕೊಟ್ರು ನಾಟವಲ್ದ್ರಿ, ನಾಟವಲ್ದ. ಇವತ್ತ ಆ ಸಿಂಗಾರಿ ಬರ್ಲಿ, ವಿಚಾರ ಮಾಡೇ ಬಿಡ್ತೀನಿ. ಪ್ರೀತಿ ಮಾಡಕ ನಿಂತ್ರ ಊರಿಗೊಂದ ಹಿಡ್ತಿದ್ದ ನಿಮ್ಮಂಗ ನಾ ಕಬುರ ಕೆಟ್ಟಿಲ್ಲ. ನಿಮ್ಮ ಮನೆಯಂಗ ಕಿತ್ತನ ಮಗ ನಾ ಊರ ಬಿಟ್ಟ ನಿಂಗಿಲ್ಲ. ನೀ ಯಾರ ಯಾವುದು ನಿನ್ನ ಊರ, ನೀ ಯಾರ ಯಾವುದು ನಿನ್ನ ಊರ, ಕುಣಿಯಕ ಬಂದಿ ನಮ್ಮ ಊರ ನಾಟಕದಾಗ ಕಾತ್ಕೊಂಡ ನೀನು ಲಂಗ ದವನ್ಯಾಗ ನಿನ್ನ ಹುಡುಗರು ಮಧ್ಯ ಒಳಗಾಗ. ಏನೋ ಮಿಠಾಯಿ ಮಾರಿಸುವೆ ಇಲ್ಲೇ ನಿಂತಿಯಲ್ಲ. ಹೆಣ್ಣು ನೋಡಕ್ ಹೋಗ್ಬೇಕು, ಅದಕ್ಕ ಕೆಂಪು ಬಸ್ಸಿನ ದಾರಿ ಕಾಯಿ ಹಾಕೋತೀನಿ. ಯಾವ ಹೊಂಟಿ ಹೆಣ್ ನೋಡಕ? ಅಲ್ಲಿ ಇಲ್ಲಿ ಹುಡುಕ್ಯಾಡ್ ಸಾಕತ್ತ ಅಮೇರಿಕಾ ಕೊಂಟಿನಿ. ಕೆಂಪನ್ ಫಿಗರ್ ತಂದು ತಂಪಾಗಬೇಕಲ್ಲ ಸಿಂಗಾರಿ. ಯಾಕ ಇಲ್ಲೇ ಎಲ್ಲಿ ಸಿಗ್ಲಿಲ್ಲೇನು ಮತ್ ನಿನಗ? ಇಲ್ಲೇ ದೂರ ಒಂದು ಡೊಣ್ಣ ಮುಗಿಂದ ಐತಿ, ಮತ್ತ ಅದನ್ನ ಮಾಡ್ಕೊಂಡ್ಬಿಡ್ಬೇಕ. ಮಾಡ್ಕೋಬೇಕಂತ ಅವ್ರ ಅಪ್ಪಗ ದಿನ ಸರಿ ಕುಡಿಸಿ 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 ನನ್ನ ಮನೆ ಅನ್ನೋದು ಮಸು ತೆಗೈತೆ. ಯಾಕ ಅವ್ರಪ್ಪ ಕುಡಿಯೋ ಮಟ್ಟ ಕುಡುದು ಕಡಿಕ ಕೊಡೋದಿಲ್ಲ ಅಂತಾನ? ಅವ್ರಪ್ಪ ನನಗ್ ಕೊಡಾಕ ತುದಗಲಿ ಮೇಲೆ ಅದನ, ಸಿಂಗಾರಿ ತುದಗಲಿ ಮೇಲೆ ಅದನ. ಆದ್ರ ಆ ಹುಡ್ಗಿನ ಒಪ್ಪವಲ್ದ. ಅಲ್ಲ ಮತ್ತ ಆ ಹುಡುಗಿ ಕಾಲ ಹಿಡಿದು ಒಪ್ಪಿಸ್ಬೇಕಂತ ಮಾಡಿನ ಸಿಂಗಾರಿ. ಆದ್ರ ಮತ್ತ ಆ ಹುಡುಗಿಗೆ ನಿನ್ನೊಬ್ಬ ಅಡುಗು ಮಗ ಅದನ್ ಗಂಟು ಬಿದ್ದಾನ. ಬರೀ ಗಂಟು ಬಿದ್ದಾನೋ ಏನ್ ಬೇರೆ ಏನಾರ ಮಾಡ್ಯಾನ? ಬ್ಯಾರೆ ಏನೋ ಮಾಡಿಲ್ಲ ಸಿಂಗಾರಿ, ಬರೇ ಗಂಟಷ್ಟ ಬಿದ್ದಾನ. ಹಾ ಹೋಲ್ ಬಿಡು. ಹಂಗಾರ ಇವತ್ತು ಟಾಕೀಸಿಗೆ ಕುಣುಕುಣು ಪಿಕ್ಚರ್ ಭಾಗ್ಯ ಬಂದೈತೆ, ಅದಕ್ಕ ನಾನ್ ನೋಡಾಕ್ ಹೊಂಟೀನಿ. ಏ ಸಿಂಗಾರಿ, ಕುಣಕುಣ್ ಭಾಗ್ಯ ಅಲ್ಲದು, ಕುಂಕುಮ ಭಾಗ್ಯ. ಅದ ಅಮರೆಯ ಕುಂಕುಮ ಭಾಗ್ಯನ ಅದ ಪಿಕ್ಚರ್ ನೋಡಾಕ್ ಹೊಂಟೀನಿ. ಏನ್ ಮಾಡ್ಲಿ, ನನ್ನ ಕಡೆ ನೋಡಿದ್ರ ರೊಕ್ಕಿಲ್ಲ, ನಮ್ಮ ಅಪ್ಪ ನೋಡಿದ್ರ ಇಲ್ಲ, ಹೆಂಗ ಮಾಡ್ಲಿ ಅಂತೀನಿ. ಏನಾರ ಯಾಕ ಆಗಲ್ತಕ್ಕ ಈ ಮಿಠಾಯಿ ಡಬ್ಬಿನ ಕಡೆ ರೊಕ್ಕ ಇಸ್ಕೊಂಡು ಇಲ್ಲಿಂತ್ರ ಜಾಗ ಖಾಲಿ ಮಾಡಿದ್ರ ಆತು. ಯಾಕ ಸಿಂಗಾರಿ ಏನೋ ವಿಚಾರ ಮಾಡಾಕೂತಿಯಲ್ಲ? ಏನಿಲ್ಲ ಬಿಡ ಮಾಮ, ಒಂದ್ 20 ರೂಪಾಯಿ ಇದ್ರ ಕೊಡ ನನಗ, ನಾನು ಪಿಕ್ಚರ್ ನೋಡಕ್ ಹೋಗ್ಬೇಕು. ಅದಕ್ಕ ಬಿತ್ತಲ್ರಿ ಬಲಿಗ್ ಬೇಕ. ಇದ ಚಾನ್ಸ್ ಒಪ್ಪಿಕೊಂಡು ಈಗ ಜೋಡಿ ಆಡಿ ಕುಣಿದ್ರಾತ್. ನೋಡ್ ಸಿಂಗಾರಿ, 20 ರೂಪಾಯಿ ಕೊಡ್ತೀನಿ. ನನ್ ಕಂಡೀಷನ್ ಐತೆ. ಏನದ ಕಂಡೀಷನ್? ಈ ಶಿವನ ಕೈ ಹಿಡ್ದ ಆಡಿ ನಲಿಬೇಕ. ಹಂಗಾರ ನೀ ಹೇಳ್ದಂಗ ಮಾಡ್ತೀನಿ ತಗೋ, ಸಿಕ್ಕಿ ಚಾನ್ಸ್ ಬಿಡವಲ್ರಿ. ಆಯ್ತು, ನೀ ಹೇಳ್ದಂಗ ಹಂಗಾರ ಹಾಡಿ ಕುಣಿತೀನಿ ತಗೋ. 20 ಯಾಕ ಸಿಂಗಾರಿ, 50 ತಗೋ. ಆದ್ರ ಹೋಗೋದ್ರೋಗಿರೋ ಒಂದ್ ಗೆಚ್ ಗಿಲಿಗಿಲಿ ಹಾಡ್ತೀನಿ. ಹಂಗಾರ ಮೊದ್ಲ ರೊಕ್ಕತ ಅಲ್ಲಿ ರೊಕ್ಕ ಏನದ ಆಮೇಲೆ ಕೊಡ್ತೀನಿ. ನಾಳೆ ಕೊಡು. ನಿಜ ಹೇಳಾತೀನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹಂಗ ಇರತಿ, ಈ ಜೀವನ ಹೆಂಗ ಕಳಿತಿ. ಹೊಡಿಕೌದ ಗೆಳತಿ, ಇದು ಕೊಟ್ಟ ಕೇಳ ಗೆಳತಿ, ನಿಜ
ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ನಿಜ ಹೇಳ ನೀನೆ ಗೆಳತಿ ನೀನು ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತೋ ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳತಿ ನನ್ನ ಮರೆತೋ ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ನಿಜ ಹೇಳ ನೀನೆ ಗೆಳತಿ ನೀನು ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನಿನ್ನ ಗೆಳತಿ ಈ ಜೀವನ ಹೆಂಗ ಕಳತಿ ನನ್ನ ಲಾಲ 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 ಹಲೋ ನೇಕೋಬಾರ್ಡಿ ಕೌಡ್ನ ಕರ್ಣ ನೀನೇನಾ ಕರ್ಣ ಅರ್ಜೆಂಟ್ ನಿನ್ ಜೊತೆ ಮಾತಾಡ್ಬೇಕಾಗಿತ್ತು ಬೇಗನೆ ಮನೆಗೆ ಬರ್ತೀಯಾ ಓಕೆ ಬೇಗನೆ ಬಂದ್ಬಿಡು ಹಲೋ ಪ್ರತಾಪ್. ಹೆಲೋ ಕರ್ಣ, ವೆಲ್ಕಮ್ ಕರ್ಣ, ವೆಲ್ಕಮ್. ವೆಲ್ಕಮ್ ಗಿಲ್ಕಮ್ ಈ ಕರ್ಣಗೆ ಬೇಕಾಗಿಲ್ಲ. ನನ್ನನ್ನು ಕರೆಸಿದ ಕಾರಣ ಕೂಲ್ ಡೌನ್ ಕರ್ಣ, ಕೂಲ್ ಡೌನ್. ಬನ್ನಿ ಕುಳಿತುಕೊಂಡು ಗುಂಡು ಹಾಕುತ್ತಾ ಮಾತಾಡ ನೋಡೋಣ. ಗುಂಡು ಹಾಕುವಷ್ಟು ಸಮಯ ನನಗಿಲ್ಲ. ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗಬೇಕಾಗಿದೆ.
ನನ್ನನ್ನು ಕರೆಸಿದ ವಿಷಯವೇನು ಹೇಳು. ಓಕೆ ಕರ್ಣ, ಹೇಳುತ್ತೇನೆ. ನಾಳೆ ಆ CM ಪ್ರಮಾಣ ವಿಷಯನ ಸ್ವೀಕಾರ ಮಾಡ್ತಿದ್ದಾನೆ. ಬಟ್ ಅವನು ಅದನ್ನು ಸ್ವೀಕಾರ ಮಾಡ್ಕೊಡ್ದು. ಕಾರಣವಿಷ್ಟೇ, ನಾವು ಮಾಡ್ತಿರೋ ಕೆಲಸಕ್ಕೆ ಅಡ್ಡಿ ಆಗುತ್ತಾನೆ ವಿನಃ ಅದಕ್ಕೆ ಅವನು ಬೆಳಗ್ಗೆ ಹುಟ್ಟುವ ಸೂರ್ಯನು ಕೂಡ ನೋಡಬಾರ್ದು. ನಾಳೆ ಅನ್ನುವ ಮಾತು ಈ ಕರ್ಣನ ಡಿಕ್ಷನರಿಯಲ್ಲೇ ಇಲ್ಲ. ಹಿಂದೆ ಸೂರಸ್ತೆ ಮುಳುಗುವುದರೊಳಗಾಗಿ ಆ CMನ ಪ್ರಾಣ ತೆಗೆಯುತ್ತೇನೆ. ನನಗೆ ಸಿಗುವ ಲಾಭ 3 लाख ತೆಗೆದುಕೋ ಅಡ್ವಾನ್ಸ್ ಅನ್ನು. ಜೂಜಿಬಿ 3 लाख. ಇದು ನನ್ನಿಂದ ಸಾಧ್ಯವಿಲ್ಲ. ಓಕೆ, 50-50 ಓಕೆನಾ? ಏಯ್, ಯಾರು ನೀನು? ಹಾಗೆ ನಿನ್ನ ಡಾಂಬಿಕ ವೇಷವನ್ನು. ಕೂಲ್ಡೌನ್ ಕರ್ಣ, ಕೂಲ್ಡೌನ್. ನಾನು ಪ್ರತಾಪನ ತಂಗಿ ಕವಿತಾ. ಓಹೋ, ನೀನ ಬಡವರನ್ನು ಕಾಲ್ ಕಸವೆಂದು ಕಾಣುವ ಕವಿತಾ? ಹೌದು, ನಾನೇ ಕವಿತಾ. ನೋಡು ಕರ್ಣ, ನಿನ್ನಿಂದ ನನಗೆ ಒಂದು ಸಹಾಯವಾಗಿತ್ತು, ಮಾಡಿಕೊಡ್ತೀಯಾ? ಏನದು? ನೀನು ನನಗೆ ಪ್ರಮಾಣ ಮಾಡಿದರೆ ಸಾಕು, ನಾನು ನಿನಗೆ ಆ ಪ್ರಮಾಣ ಹೇಳ್ತೇನೆ. ಮಾಡಿಕೊಡುತ್ತೇನೆ. ನೋಡು ಕರ್ಣ, ನಾನು ಪ್ರೀತಿ ಮಾಡುತ್ತಿರುವ ಆ ಅರ್ಜುನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾನೆ. ನೀನು ಅವನನ್ನು ಬಿಡಿಸಿಕೊಟ್ರೆ ನಿನಗೆ ತುಂಬಾ ಉಪಕಾರವಾಗುತ್ತದೆ. ಅವನನ್ನು ಯಾವ ಜೈಲಿನಲ್ಲಿಟ್ಟರೂ ಸರಿ, ಅವನನ್ನು ಜೈಲಿನಿಂದ ಬಿಡಿಸಿ ತಂದೇ ತರುತ್ತೇನೆ. ಹಾಗೆಂದು ನಿನಗೆ ಮಾತು ಕೊಡುತ್ತಿದ್ದೇನೆ. ಥ್ಯಾಂಕ್ ಯು ಕರ್ಣ, ಇದೊಂದು ಹೆಲ್ಪ್ ಮಾಡಿದ್ರೆ ನಿನ್ಗೆ ಪುಣ್ಯ ಬರುತ್ತೆ. ಕರ್ಣ, ನಾನೇನು ಬರುತ್ತೇನೆ. ಬಾಯ್. ಆಯ್ತು. ಜೈಲು ಕರ್ನಾಟಕದಲ್ಲಿ ನಿನ್ನ ಯಾವ ಜೈಲಿನಲ್ಲಿ ಬಚ್ಚಿಟ್ಟರೂ ಸರಿ, ಆ ಜೈಲು ಕಂಬೆಯನ್ನೇ ಮುರಿದು ನಿನ್ನನ್ನು ಬಿಡಿಸಲು ಬಂದೇ ಬರುತ್ತೇನೆ ಅರ್ಜುನ, ಬರುತ್ತೇನೆ. ಅಭಿ, ಅಭಿ, ಯಾರು ನೀನು? ನನ್ನಪ್ಪಣೆ ಇಲ್ಲದೆ ನನ್ನ ಕೋಟೆಯೊಳಗೆ ಪ್ರವೇಶಿಸಿದವರು ನಾನ್ಯಾರು? ಹಾಲು ಕುಡಿಯುವ ಸುಗೂಸನ್ನು ಸಹ ಕೇಳಿದರೆ ಹೇಳುತ್ತದೆ ನಾನ್ಯಾರೆಂದು. ಯಾತಕ್ಕಾಗಿ ಇಲ್ಲಿಗೆ ಬಂದೆ? ನನ್ನ ಪಾರ್ಟ್ನರ್ ಆದ ಜಮೀನ್ದಾರನ ಪ್ರತಿಯೊಂದು ಕಾರ್ಯದಲ್ಲಿ ಅಡ್ಡ ಬರುತ್ತಿರುವ ನಿನ್ನ ರೊಂಡ ಚೆಂಡಾಡಲು ಸಿದ್ಧನಾಗಿ ಬಂದಿರುವ ಸಾಹಸ ಸಿಂಹ ನಾನು, ಸಾಹಸ ಸಿಂಹ.
ಅಭಿಮನ್ಯುವಿನ ಚಕ್ರ ವಿವಾಹದಲ್ಲಿ ಒಂದು ಇರುವೆವು ಸಹ ಬರುವಂತಿಲ್ಲ. ಅಂತದರಲ್ಲಿ ಅಪ್ಪಿ ನೀನು ಬಂದಿ ಅಂದ ಮೇಲೆ ನಿನಗೆ ಸಾವು ಸಮೀಪಿಸಿದಂತೆ ಕಾಣುತ್ತದೆ. ಸಾವು ನನ್ನ ಪ್ರಾಣ ತೆಗೆಯಲು ನಿನಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ರೌಡಿಗಳು ಬಂದರೂ ಸಹ ನನ್ನ ಪ್ರಾಣ ತೆಗೆಯಲು ಸಾಧ್ಯವಿಲ್ಲ. ನಿನ್ನ ರುಂಡ ತೆಗೆದು ಬಿಡುತ್ತೇನೆ ಮಗನೇ, ಎತ್ತರ ರುಂಡ ಅದು ಈ ಸಿಂಹದ ಮರಿಯ ರುಂಡ. ಏ ಬಚ್ಚೆ, ನನ್ನ ರುಂಡ ತೆಗೆದರೆ ನಿನಗೇನು ಸಿಗುತ್ತದೆಯೋ? ಮಣ್ಣು. ಮಣ್ಣು ಸಿಗುವುದಿಲ್ಲಲೇ, ನಿಕೋಬಾರ್ ಕಾಡಿಗೆ ವಾಣ್ಣು ಸಿಗುತ್ತದೆ. ಲೇ ನಿಕೋಬಾರ್ ರೌಡಿ, ನೀನು ನಿಕೋಬಾರ್ ರೌಡಿ ಅಲ್ಲಲೇ, ಆ ಪ್ರತಾಪ ಎತ್ತಿ ಹಾಕಿದ ಮೂಳೆ ತಿಂದು ಕಾಲ ಕಳೆಯುತ್ತಿರುವ ಕೆಟ್ಟ ವಿಷ ಸರ್ಪ. ಲೇಬಿ, ಮತ್ತೊಮ್ಮೆ ನುಡಿಯದಿರು. ನನ್ನ ಪಾರ್ಟ್ನರ್ ಜಮೀನ್ದಾರನಿಗೆ ಕಟುಕ ನೀಚ ಎಂದು, ದ್ರೋಹಿ ಎಂದು ಮಾತ್ರ ನುಡಿದರೆ ನಿನ್ನ ಪ್ರಾಣ ತೆಗೆಯಲು ಉಕ್ಕಿ ಹೊರ ಬರುತ್ತದೆ ಸೇಡಿನ ಜ್ವಾಲಾಮುಖಿ. ಜ್ವಾಲಾಮುಖಿ ನಿನ್ನ ಸೇಡಿನ ಜ್ವಾಲಾಮುಖಿಯ ಗಂಡೆದೆ ಈ ಅರ್ಜುನನ ಮುಂದೆ ತೋರಿಸಬೇಡ. ಆ ಜಮೀನ್ದಾರ್ ಪರವಾಗಿ ಮಾತನಾಡುತ್ತಿದ್ದಿ ಅಂದ ಮೇಲೆ ನೀನು ಅವನಿಗಿಂತ ಮಹಾದ್ರೋಹಿ, ಕಟುಕ, ನೀಚ. ಮೇಲಾಗಿ ಆ ಜಮೀನ್ದಾರನೊಬ್ಬ ನನ್ನ ಜನ್ಮ ಶತ್ರು. ಲೇ ಬಂಡ, ಮಾತಿಗೆ ಮಾತು ಬೆಳೆಸಿ ಈ ಗಂಡೆದೆಯ ಹುಲಿಯನ್ನು ರೊಚ್ಚಿಗೆಬ್ಬಿಸಬೇಡ. ಈ ಗಂಡೆಲೆ ಹುಲಿ ರೊಚ್ಚಿಗೆದ್ದರೆ ನಿನ್ನ ಮೂಲೆಗಳು ಪಾತಾಳಕ್ಕೆ ಹೋಗುತ್ತವೆ. ಬಲು ಎಚ್ಚರ, ಎಚ್ಚರ. ನೀನು ಗಂಡು ಹೊರೆಯಾದರೆ ನಾನು ಗುಡ್ಡದ ಹೊಲೆ. ಗುಡ್ಡದ ಹೊಲೆ. ನೀನು ಗುಡ್ಡದ ಹುಲಿಯಾದರೇನು, ಗುಡ್ಡ ಅಲ್ಲಾರಿಸುವ ಹುಲಿಯಾದರೇನು? ಈ ಟೈಗರ್ ಕರ್ಣ ಒಮ್ಮೆ ಕಣ್ ತೆರೆದರೆ, ಗುಡುಗು ಹೊಡೆದರೆ ಇಡೀ ಗುಡ್ಡವೇ ಪುಡಿ ಪುಡಿಯಾಗಿ ಬೀಳುತ್ತದೆ. ನಿನ್ನ ಹುಲಿ ಅಮ್ಮಯ ತರ ಇಲ್ಲದಂತೆ ಆಗುತ್ತದೆ. ನನಗೆ ಹುಷಾರ್ ಹೇಳುವ ಕೊಬ್ಬಿದ ಕೊನ್ನಿ ನೀ ಯಾವನಲ್ಲೇ? ಈ ಅವಿಕೆಂಗೆಟ್ಟು ನಿಂತರೆ ನಿಮ್ಮಂತ ಸಾವಿರಾರು ಜನ ಬಂದರಾರ ರುಂಡ ಮುಂಡ ಬೇರ್ಪಡಿಸಲು ನನ್ನ ಜೋಡದೆ ಗುಂಡಿಗೆದಲೇ. ಜೋಡು ಗುಂಡಿಗೆ ಶಕ್ತಿ. ಈ ಕರ್ಣ ಹುಟ್ಟಿದ್ದು ಚಾಕು ಚೂರಿ ಬಂದೂಕುಗಳ ಮಧ್ಯೆ. ನಿನ್ನ ಮರ್ಡರ್ ಮಾಡುವ ವಿಷಯದಲ್ಲಿ ಅಂತೂ ನೀನು ಅಂಬೆಗಾಲಿನಿಂದ ಅರಿಯುವ ಹಸುಗೂಸಲೇ ಬಚ್ಚೆ. ದರೋಡೆ ಸುಲಿಗೆ ಮಾಡುವುದನ್ನು ನೀನು ತಾಯಿಯ ಗರ್ಭದಿಂದ ಹೊರ ಬಂದ ಮೇಲೆ ಕಲಿತಿರಬಹುದು. ಆದರೆ ಈ ಅಭಿಮನ್ಯು ನಿಮ್ಮಂತ ಪುಂಡರ ರುಂಡ ತೆಗೆಯುವುದನ್ನು
ತಾಯಿಯ ಗರ್ಭದಲ್ಲೇ ಇದ್ದಾಗಲೇ ಕಲಿತು ಹೊರ ಬಂದಿದ್ದಾನೆ ದಲ್ಲೆ ಹೊಕ್ಕ ಪುಂಡಹೊಲೆಯಾಗಿ. ಈ ಟೈಗರ್ ಕರ್ಣನಿಗೆ ದಿಟ್ಟವಾಗಿ ಮಾತನಾಡುವೆಯಾ? ನನ್ನ ಬೂಟ್ ಸಪ್ಪಳ ಕೇಳಿದರೆ ಈ ಊರಿನ ಜನ ಗಡಗಡನೆ ನಡುಗುತ್ತಾರೆ. ಅಂಥದ್ರಲ್ಲಿ ನೀ ನನಗೆ ಎದುರಾದರೆ ಮುಗೀತು ನಿನ್ನ ಆಯುಷ್ಯ. ನನ್ನ ಆಯುಸ್ಸು ಮುಗಿಸುವುದರೊಳಗೆ ನಿನ್ನ ಆಯುಸ್ಸು